ಒಂದು ನೇಮ್ ಏನು ಅಂತ ಅಂದ್ರೆ ನಾಟ್ ಅವೈಲಬಲ್, ನಾಟ್ ಎಕ್ಸಿಸ್ಟೆಡ್. ಮೆಸೇಜ್ ನೋಡಿದ್ರಿ ರಿಪ್ಲೈ ಮಾಡ್ತೀರಾ ಹೆಂಗೆ? ಮುನು ಚುತಿಯಾ ಎಲ್ಲ ಮದುವೆ ಆಗಿರೋದೆಲ್ಲ ಯಾಕೆ ಹಿಂಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ಅಂತ. ಹಾಯ್, ಲವ್ ಯು ಅಂತೆ ಗಟ್ಸ್ಬೇಕು. ಐ ಆಮ್ ಹಿಟ್ಟಿಂಗ್ ಆನ್ ಯು ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಥಂಬ್ನೇಲ್ ಅಲ್ಲಿ ನೋಡಿದ್ದೀರಾ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಬಂದಿರೋ DMs ನಾನು ಓದ್ಬೇಕು ಅಂತ ಅನ್ಕೊಂಡಿದೀನಿ. ಐ ಮೀನ್ ಆಲ್ಮೋಸ್ಟ್ 5 years ಇಂದ ಇರೋ DMs ನೆಲ್ಲ ನಾನು ನೋಡೇ ಇಲ್ಲ. ಎಷ್ಟೊಂದು ಫನ್ನಿ ಮೆಸೇಜಸ್ ಎಲ್ಲ ಇದೆ ಅಂಡ್ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ. ಅದಕ್ಕೆಲ್ಲದನ್ನು ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತೀನಿ. ಅಂಡ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಫನ್ನಿ DMs ಆಕ್ಚುಲಿ. ಅದನ್ನೆಲ್ಲ ಹೋದನ and let's get into the video. And guys, disclaimer, ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೌಂಡ್ ಬಂದೆ, ಈಗ ಬಂತಲ್ಲ ಅದು ಸೌಂಡ್ ಬಂದೆ, ಪ್ಲೀಸ್ ಎಕ್ಸ್ಕ್ಯೂಸ್. ಮೈಕ್ ಹಾಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಆ ಸೌಂಡ್ ನಾನು ಅವಾಯ್ಡ್ ಮಾಡಕ್ ಆಗಲ್ಲ. ಇನ್ನೂ ಒಂದು 2 ಇಂದ 3 hours ಅಂತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಡ್ ಫಸ್ಟ್ ಮೆಸೇಜ್ ನ ಓದೋಣ. ಅಂಡ್ ಫಸ್ಟ್ ಮೆಸೇಜ್ ನಾನು ಇವಾಗ ರೀಸೆಂಟ್ ಆಗಿ ಬಂದಿರೋದು. ಹಾಯ್, ನೀವು ಈಡಿಗನ ಅಂತೆ. ಐ ಮೀನ್ ಈ ಮೆಸೇಜ್ ನ ಇದು ಯಾರು ಕಳ್ಸಿರೋದು ಅಂತದ್ದು ನಾನು ಹೇಳ್ಬಿಡ್ತೀನಿ. ಬಿಕಾಸ್ ಆ ಕಳ್ಸಿರೋ ಅಕೌಂಟ್ ನೇಮು AI ಅಂತೆ. ನೀವು ಈಡಿಗನ, ಮೆಸೇಜ್ ಸೆಂಡ್ ಫ್ರಮ್ AI. ಅಕೌಂಟ್ ನೇಮೇ ಫನ್ನಿ ಆಗಿದೆ, ಬಟ್ ನನ್ನ ಹೆಸರಲ್ಲೇ ಈಡಿಗ ಅಂತ ಇದೆ. ಅದು ಕೇಳೋ ಕ್ವಶನ್ ಅಂತ ನನಗೆ ಅನಿಸ್ತು. ನೆಕ್ಸ್ಟ್ DM ಏನು ಅಂತ ಅಂದ್ರೆ, ಹೇ ಗಾರ್ಜಿಯಸ್, I want to report something that you stole from me. My heart, my poor lonely heart. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲ ಬೇಡ. ಐ ಥಿಂಕ್ ಅವ್ರು ತುಂಬಾ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಯಾರೋ ಗೊತ್ತಿಲ್ಲ. ಬಟ್ ನಂಗೆ ಈ ಮೆಸೇಜ್ ತುಂಬಾ ಫನ್ನಿ ಅನಿಸ್ತು. ಲೈಕ್ ಇದೇ ತರ ಎಷ್ಟೊಂದು ಮೆಸೇಜ್ಗಳಿದೆ, ಎಷ್ಟೊಂದು ನಾನು ಡಿಲೀಟ್ ಮಾಡಿದ್ದೀನಿ ಆಕ್ಚುಲಿ, ಸಿಗ್ತಾ ಇಲ್ಲ. ಅಂಡ್ ಆಲ್ಸೋ ಗಾರ್ಜಿಯಸ್ ಅಂದಿದ್ದು ತುಂಬಾ ಇಷ್ಟ ಆಯ್ತು, ಥ್ಯಾಂಕ್ ಯು. ಅಂಡ್ ಇದೆಲ್ಲ ಮೆಸೇಜಸ್ ಲೈಕ್ ಹುಡುಗಿ ಪಟಾಯಿಸ್ಕೊಳಕ್ಕೆ ಮಾಡಿರ್ತಾರೆ. ಪಟಾಯಿಸ್ಕೊಳ್ಳೋ ವಿಚಾರಕ್ಕೆ ಅಂತ ಬಂದ್ರೆ, ಅಂದ್ರೆ ಹುಡುಗಿ ರಿಪ್ಲೈ ಬರ್ಬೇಕು ಅಂತ ಏನ್ ಮಾಡ್ತಾರೆ ಅಂತ ಅದನ್ನ ಹೇಳಿದೆ. ಸೊ ಯಾರೋ ಒಬ್ರು ಇನ್ನೊಬ್ರು ಮೆಸೇಜ್ ಏನಂತ ಮಾಡಿದ್ದಾರೆ ಅಂದ್ರೆ, ಹಾಯ್ ಡಿಯರ್, ಹೌ ಆರ್ ಯು? ಜಸ್ಟ್ ಬೀಯಿಂಗ್ ಫ್ರಾಂಕ್, ಐ ಆಮ್ ಹಿಟ್ಟಿಂಗ್ ಆನ್ ಯು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಲ್ಮೋಸ್ಟ್ 2 years 3 years ಬ್ಯಾಕ್ ಹಳೆ ಮೆಸೇಜ್. ನಾನು ಅದನ್ನ ಇವಾಗ ನೋಡಿದ್ದು. ಐ ಮೀನ್ ಗಟ್ಸ್ಬೇಕು. ಐ ಆಮ್ ಹಿಟ್ಟಿಂಗ್ ಆನ್ ಯು ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಂಡ್ ಇವಾಗ ನೆಕ್ಸ್ಟ್ DM ಓದೋಣ. DM ಅಲ್ಲಿ ಬಂದಿರೋ ಮೆಸೇಜು, ಆ ಪ್ರೊಫೈಲ್ ನೇಮ್ನು ಕೂಡ ಕೆಲವೊಂದು ಹೇಳ್ತೀನಿ, ಎಲ್ಲದನ್ನೂ ಹೇಳ. ಕೆಲವೊಂದು ನೇಮ್ ಏನು ಅಂತ ಅಂದ್ರೆ, ನಾಟ್ ಅವೈಲಬಲ್, ನಾಟ್ ಎಕ್ಸಿಸ್ಟೆಡ್ ಸಿನ್ಸ್ 1908 ಅಂತ ಏನೋ ಇದೆ. ಅಕೌಂಟ್ ನೇಮೇ ನಾಟ್ ಅವೈಲಬಲ್ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಐ ಆಮ್ ವೈಟ್ ಈವ್ನಿಂಗ್ ಏಂಜಲ್. ಅದ್ ಯಾವ್ದೋ ಒಂದು ಸೀರೆ ವಿಡಿಯೋ ಹಾಕಿದೆ ಅದಕ್ಕೆ. ಅದಾದ್ಮೇಲೆ ಇನ್ನೊಂದು ಯಾವ್ದೋ ಸ್ಟೋರಿ ರಿಪ್ಲೈ, ವೈ ಆರ್ ದಿ ಮೋಸ್ಟ್ ಫ್ಲಾಲೆಸ್ ಗರ್ಲ್ ಇನ್ ಅವರ್ ಪ್ಲಾನೆಟ್ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅಂಡ್ ಥ್ಯಾಂಕ್ ಯು ಫಾರ್ ಎಕ್ಸಿಸ್ಟಿಂಗ್ ವಿಯರ್ಡ್ ಅಂಡ್ ಪರ್ಫೆಕ್ಟ್ ಆಟಿಟ್ಯೂಡ್ ಅಂತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹಂಗೆ ಇದು ಕ್ವಶನ್ ಅವ್ರದ್ದು ಮೆಸೇಜೇ ಅರ್ಥ ಆಗ್ಲಿಲ್ಲ. ವೈ ಆರ್ ದಿ ಮೋಸ್ಟ್ ಫ್ಲಾಲೆಸ್ ಗರ್ಲ್ ಇನ್ ಅವರ್ ಪ್ಲಾನೆಟ್ ಕ್ವಶನ್ ಮಾರ್ಕ್. ಐ ಡೋಂಟ್ ನೋ ಗೈಸ್, ಇದಕ್ಕೆ ಉತ್ತರ ಏನ್ ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ಎಕ್ಸಿಸ್ಟಿಂಗ್ ವಿಯರ್ಡ್ ಅಂಡ್ ಪರ್ಫೆಕ್ಟ್ ಆಟಿಟ್ಯೂಡ್ ಅಂತೆ. ವಿಯರ್ಡ್ ಆಗಿದ್ದೀನಿ ಒಪ್ಕೊಂತೀನಿ, ಬಟ್ ಪರ್ಫೆಕ್ಟ್ ಆಟಿಟ್ಯೂಡ್ ನಾನು ಮೆಸೇಜೇ ಮಾಡಿಲ್ಲ. ನನ್ನ ಆಟಿಟ್ಯೂಡ್ ಬಗ್ಗೆ ಹೆಂಗ್ ಗೊತ್ತು ನಿಮ್ಗೆ? ಅಂಡ್ ಯಾರೋ ಇನ್ನೊಬ್ರು ಯಾವ್ದೋ ತಮಿಳ್ನಾಡವ್ರು ಅನ್ಸುತ್ತೆ, ಗೊತ್ತಿಲ್ಲ, ಎಷ್ಟೊಂದು ಸ್ಟೋರಿಗೆಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದಾರೆ. ಹೌದು ನನಗೆ. ಹೇ ಮೀಮ್ ಪ್ಲೀಸ್ ರಿಪ್ಲೈ, ಐ ಮೀಟ್ ಯು ಪ್ಲೀಸ್ ರಿಪ್ಲೈ. ಏ ಮೀಮ್, ಮ್ಯಾಮ್ ಅಲ್ಲ, ಏ ಮೆಮ್, MEM ಮೆಮ್, ಪ್ಲೀಸ್ ರಿಪ್ಲೈ, ಐ ಮೀಟ್ ಯು ಪ್ಲೀಸ್ ರಿಪ್ಲೈ. ಅಷ್ಟೇ ಗೈಸ್, ಅಷ್ಟೇ, ಇನ್ನೇನು ಓದೋದು ಬೇಡ. ಅಂಡ್ ಇನ್ನೊಬ್ರು ಯಾರೋ, ಹೆಸರು ಬೇಡ, ಇನ್ನೊಬ್ರು ಯಾರೋ ಏನಂತ ಮೆಸೇಜ್ ಹಾಕಿದ್ದಾರೆ ಅಂದ್ರೆ, ಆಸ್ ಇಫ್ ನಾನೇನೋ ಅವ್ರಿಗೆ ತುಂಬಾ ಕ್ಲೋಸ್ ರಿಲೇಟಿವ್ ಅಥವಾ ಕ್ಲೋಸ್ ಫ್ರೆಂಡು ಅನ್ನೋ ತರ. ಹೇ ಹರ್ಷಿ, ಆಕಾಶದಲ್ಲಿ ನಕ್ಷತ್ರ ಬರೋ ಮುಂಚೆ ಮಿಂಚಿನ ತರ ಮುನು ಚುತಿಯ ಏನಿದೆ ಅಷ್ಟೊಂದು ನಿಮ್ಮ ಮುಖದಲ್ಲಿ ಕಳೆ ಅಂತ. ಮಿಂಚ್ತಿದ್ಯಾನ ಮುನ್ ಚುತಿಯ ಅಂತ. ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಐ ಮೀನ್ ಮಿಂಚ್ತಿದ್ಯಾ ಏನು ಅಷ್ಟೊಂದು ನಿಮ್ಮ ಮುಖದಲ್ಲಿ ಮುಖದಲ್ಲಿ ಕಳೆನಾ? ಬರೀ ಪಿಂಪಲ್ಸ್ ಮಾರ್ಕ್ಸ್ ಇದೆ, ಅದರಿಂದನೇ ಮಿನುಗ್ತಾ ಇದ್ದೀನಿ ಅಷ್ಟೇ. ಇನ್ ನೆಕ್ಸ್ಟ್ DM ಏನು ಅಂತ ಅಂದ್ರೆ, ಐ ಹ್ಯಾವ್ ಸೀನ್ ಯು ಇನ್ ಪ್ರೆಸ್ಟೀಜ್ ಸಿಟಿ ಅಂದೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಸಿಟಿಲಿ ನೋಡಿದ್ದಾರೆ ಅಂತೆ. ಐ ಥಿಂಕ್ ಇದು ಅವ್ರು ನೋಡಿರ್ಬೋದು. ಮೇ ಬಿ ನಾನು ನಮ್ಮ ಅಣ್ಣಂದ ಮನೆಗೆ ವಿಸಿಟ್ ಮಾಡಕ್ ಹೋದಾಗ ಮೇ ಬಿ ಅವಾಗ ನೋಡಿದಾರೆ ಅಪಾರ್ಟ್ಮೆಂಟ್ ಅಲ್ಲಿ ಯಾರೋ. ಸೊ ಅವ್ರು ಹಿಂಗೆ ಮೆಸೇಜ್ ಹಾಕಿರೋದು. ಇನ್ನೊಬ್ರು ಯಾರೋ ಮೆಸೇಜ್ ಹಾಕಿದ್ದಾರೆ. ಐ ಥಿಂಕ್ ಅವರಿಗೆ ಮದುವೆ ಆಗಿದೆ ಅಂಡ್ ಅವ್ರ ಹೆಸರು ಅದು ಪಕ್ಕ ಹುಡುಗನ ಅಕೌಂಟ್, ಬಟ್ ಅವ್ರ ಹೆಸರುನ ಅವ್ರ ಹೆಂಡತಿ ಅಕೌಂಟ್ ಅಂಡ್ ಲಾಸ್ಟ್ ಅಲ್ಲಿ ಅವ್ರ ಹೆಸರು ಹಾಕೊಂಡಿದ್ದಾರೆ. ಬಟ್ ಅಕೌಂಟ್ ನ ನೋಡಿ ಪಬ್ಲಿಕ್ ಇಟ್ಟಿದ್ದಾರೆ. ಚೆಕ್ ಮಾಡಿದ್ರೆ ಅದು ಆ ಮೇಲ್ ಯಾರು ನಂಗೆ ಮೆಸೇಜ್ ಹಾಕಿದ್ದಾರೆ ಅವರೇ ಅಕೌಂಟ್ ನ ನೋಡೋದು, ಐ ಮೀನ್ ಅಕೌಂಟ್ ನ ಯೂಸ್ ಮಾಡೋದು. ಸೊ ಅವರು ನನಗೆ ಲಾಸ್ಟ್ ಇಯರ್ ಅನ್ಸುತ್ತೆ ಹ್ಯಾಪಿ ಬರ್ಡೇ ಕ್ಯೂಟಿ ಅಂತ ಮೆಸೇಜ್ ಹಾಕಿದ್ರು. ನಾನು ಇದು ನೋಡ್ಬಿಟ್ಟು ಇದು ಯಾರು ಅಂತ ನೋಡಿದೆ. ಐ ಮೀನ್ ನಮ್ಮೂರವ್ರೆ, ಒಂದು 4-5 ಜನ ಮ್ಯೂಚುವಲ್ ಫ್ರೆಂಡ್ ಇದ್ರು. ಹೆಸರೆಲ್ಲ ಹೇಳೋದ್ ಬೇಡ ಅಂತ ಅದಕ್ಕೆ ಅಂದಿದ್ದು. ಮದುವೆ ಆಗಿದೆ. ಅದಾದ್ಮೇಲೆ ನಾನೇನು ರಿಪ್ಲೈ ಮಾಡಿರಲಿಲ್ಲ. ಮದುವೆ ಆಗಿರೋರೆಲ್ಲ ಯಾಕೆ ಹಿಂಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ಅವಾಗ ಇದ್ದಿದ್ದು ಹುಡುಗನ ನೇಮೇ ಇದ್ದಿದ್ದು ಅಂಡ್ ಇವಾಗ ಹುಡುಗಿ ನೇಮ್ ಬಂದ್ಬಿಟ್ಟು ಹುಡುಗನ ನೇಮ್ ಇದೆ. ಅಂಡ್ ಇವಾಗ ಮತ್ತೆ ಲಾಸ್ಟ್ ಇಯರ್ ಹಾಯ್ ಚುನ್ಮುರಿ ಚೆನ್ನಾಗಿತ್ತಾ ಅಂತೆ. ಐ ಮೀನ್ ಯಾವಾಗಲೂ ನಾನು ಚುನ್ಮುರಿ ತಿನ್ನಕ್ ಹೋದಾಗ ನೋಡಿದ್ದಾರೆ ಹಾಯ್ ಚುನ್ಮುರಿ ಚೆನ್ನಾಗಿತ್ತಾ ಅಂತ ಮೆಸೇಜ್ ಹಾಕಿದ್ದಾರೆ. ಅಂಡ್ ಇನ್ನೊಬ್ರು ಯಾರೋ ಐ ಡಿಸರ್ವ್ಡ್ ಯು, ಕೆನ್ ಐ ಆಸ್ಕ್ ಯು ಸಮಥಿಂಗ್ ಅಂತ ಅಂದ್ಬಿಟ್ಟು रुको जरा सबर करो. ನಾನು ಅವ್ರ ಮೆಸೇಜ್ಗೆಲ್ಲ ರಿಪ್ಲೈ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಈ ಎಮೋಜಿ ಹಾಕಿದ್ದಾರೆ. ಐ ಮೀನ್ ಸ್ಪ್ಲಿಟ್ ಪರ್ಸನಾಲಿಟಿ ಮೈಂಡ್. ರಿಪ್ಲೈ ಕೊಟ್ಟಿಲ್ಲ ಅಂತ ಡಿಪ್ರೆಷನ್. ಇಟ್ಸ್ ಓಕೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅಂಡ್ ಕಮಿಂಗ್ ಟು ದಿ ನೆಕ್ಸ್ಟ್ DM, ಹೇ kept seeing your post on threads and could not say hi, had me stuck scrolling for a bit. Reels ನೋಡ್ತಾ ಇರಿ, ಅಟ್ಲೀಸ್ಟ್ ನಂಗೆ ವ್ಯೂಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಸ್ಕ್ರಾಲಿಂಗ್ ಮೈ ವಿಡಿಯೋಸ್. ಅಂಡ್ ಇನ್ನೊಬ್ರು ಹೆಸರು XFFSDRS ಏನೋ ಹೆಸರಿಲ್ದಿರೋದು. ಅಂಡ್ ಇನ್ನೊಬ್ರು ಇದನ್ನ ವಾಯ್ಸ್ ನೋಟ್ ಐ ಡೋಂಟ್ ನೋ ಹೆಂಗ್ ಹಾಕ್ಲಿ ಅಂತ, ಬಟ್ ಇಲ್ಲಿ ಕೇಳಿಸ್ತೀನಿ. ಹೇ ಅಂತ ಮೆಸೇಜ್ ಹಾಕಿದ್ದಾರೆ 2022 ಅಕ್ಟೋಬರ್ ಅಲ್ಲಿ. ಮತ್ತೆ ನಾನು ರಿಪ್ಲೈ ಏನು ಕೊಟ್ಟಿಲ್ಲ. ಐ ಮೀನ್ ನಾನು ನೋಡೇ ಇಲ್ಲ ಆ ಮೆಸೇಜ್. ಮತ್ತೆ 5th ನವೆಂಬರ್ ಅಲ್ಲಿ ಮೆಸೇಜ್ ನೋಡಿದ್ರಿ ರಿಪ್ಲೈ ಮಾಡ್ತೀರಾ ಹೆಂಗೆ? ಸೊ ಈ ಒಂದು ವಾಯ್ಸ್ ನೋಟ್ ಕಳ್ಸಿದ್ದಾರೆ. ಮೆಸೇಜ್ ನೋಡಿದ್ರು ರಿಪ್ಲೈ ಮಾಡ್ತೀರಾ ಹೇಗೆ ಅಂತ. ಹೇ ಅಂತ ಹಾಕಿದ್ರು 2 months ಬ್ಯಾಕ್, ನಾನು ರಿಪ್ಲೈ ಕೊಟ್ಟಿಲ್ಲ ಅಂತ ಈ ಒಂದು ವಿಡಿಯೋ ಐ ಮೀನ್ ವಾಯ್ಸ್ ನೋಟ್ ಕಳ್ಸಿದ್ದಾರೆ. ನಾನು ಅದ್ ಕೇಳಿಸ್ಕೊಳ್ಳೋ ಬೇಡವೋ ಅಂತ ಭಯ ಆಗಿತ್ತು. ಬಿಕಾಸ್ ಅವಾಗೆಲ್ಲ ಹ್ಯಾಕ್ಗಳು ಜಾಸ್ತಿ ಆಗ್ತಿತ್ತು. ಏನೋ ಒಂದು ಲಿಂಕ್ ಕ್ಲಿಕ್ ಮಾಡೋದು ಅಥವಾ ಏನೋ ಒಂದು ಕ್ಲಿಕ್ ಮಾಡಿದ್ರು ಇದಾಗುತ್ತೆ ಅಂತ. ಬಟ್ ಅದು ಕೇಳಿಸ್ಕೊಂಡೆ, ಇದೊಂದು ಕೇಳ್ಬಿಟ್ಟು ನಗು ಬಂತು. ಅಂಡ್ ಕಮಿಂಗ್ ಟು ದಿ ನೆಕ್ಸ್ಟ್ DM, ನಾನು ಅವಾಗಲೇ ಕನ್ನಡಕ್ಕೆ ಹಾಕೋಬೇಕಿತ್ತು, ನನಗೆ ತುಂಬಾ ಕಣ್ಣೋಗುತ್ತೆ. ಸೊ ನೆಕ್ಸ್ಟ್ DM ಇಲ್ಲಿ ಆಗ್ತಿದೆಲ್ಲ, ಐ ಆಮ್ ಲುಕಿಂಗ್ ಟು ಡೇಟ್ ಸಮ್ವನ್ ಫ್ರಮ್ ಮಂಗಳೂರು. ಯು ಹ್ಯಾವ್ ಎ ನೈಸ್ ಪ್ರೊಫೈಲ್. ಕ್ಯಾನ್ ವಿ ಮೀಟ್ ಫಾರ್ ಎ ಕಾಫಿ ಆರ್ ಬಿ ಫ್ರೆಂಡ್ಸ್? ಅಂಡ್ ದ್ಯಾನ್ ಥಿಂಕ್ ಆಫ್ ಸಮಥಿಂಗ್ ಟು ಬಿ ಆನೆಸ್ಟ್. ಯು ರಿಯಲಿ ಹ್ಯಾವ್ ಎ ನೈಸ್ ಸ್ಮೈಲ್ ಅಂಡ್ ಥಾಟ್ ಆಫ್ ಮೆಸೇಜಿಂಗ್ ಯು. ಐ ಮೀನ್ ಡೇಟ್ ಇದನ್ನು 2023 ಅಲ್ಲಿ ಏನೋ ಮೆಸೇಜ್ ಹಾಕಿದ್ದು. ಐ ಥಿಂಕ್ ನಾನು 2023 ಅಲ್ಲಿ ನಾನು ಮಂಗಳೂರಿಗೆ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಮೇ ಬಿ ಯಾವ್ದಾದ್ರು ರೀಲ್ಸ್ ನೋಡ್ಬಿಟ್ಟು ನಾನು ಮಂಗಳೂರು ಅಂತ ಹಿಂಗ್ ಮೆಸೇಜ್ ಹಾಕಿದ್ದು ಅಂತ ಅನ್ಸುತ್ತೆ. ಅಂಡ್ ಆಲ್ಮೋಸ್ಟ್ ಈ ತರ ಮೆಸೇಜ್ ಹಾಕಿರೋರೆಲ್ಲ ಯಾರು ನನ್ನ ಫಾಲೋ ಮಾಡಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಸ್ಪ್ಯಾಮ್ ಮಾಡಕ್ಕೆ ಮೆಸೇಜ್ ಮಾಡ್ತಾರೆ, ಏನೋ ಗೊತ್ತಿಲ್ಲ. ಅಂಡ್ ನೆಕ್ಸ್ಟ್ ಮೆಸೇಜ್ ಯಾರೊಬ್ರು ಏನಾಗಿದೆ ನಿನ್ಗೆ ಅಂತ, ಇಷ್ಟೇ ಗೈಸ್. ನೀನು ಮೆಸೇಜ್ ಏನಾಗಿದೆ ನಿನ್ಗೆ ಅಂತ. ಅಂಡ್ ಇನ್ನೊಬ್ರು ಯಾರೋ ಕನ್ನಡ ಬರಲ್ವಾ ಅಂತೆ. ನಾನು ಮಾಡದೆ ಕನ್ನಡ ರೀಲ್ಸ್. ನಾನು ಅವಾಗ ಇನ್ನೂ ತುಂಬಾ ಆಕ್ಟಿವ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಕನ್ನಡನೇ ಮಾತಾಡೋದು ಎಲ್ಲ ಮಾಡೋದು. ಕನ್ನಡ ಬರಲ್ವಾ ಅಂತ ಮೆಸೇಜ್ ಆಗ್ತದೆ. ಇದೆಲ್ಲ ರಿಪ್ಲೈ ಬರ್ಲಿ ಅಂತಾನೆ ಹಿಂಗೆಲ್ಲ ಆಗ್ತದ ಅಥವಾ ಟ್ರಿಗರ್ ಮಾಡಕ್ಕೆ ಅಂತಾನೆ ಆಗ್ತದ ನನಗೆ ಗೊತ್ತಿಲ್ಲ. ಅಂಡ್ ಇನ್ನೊಬ್ರು ಯಾರೋ ಆರ್ ಯು ಲಡ್ಕಿ ಬಡಿ ಅಂಜಾನಿಯೇ, ಬಿಕಾಸ್ ಎವ್ರಿ ಟೈಮ್ ಐ ಲುಕ್ ಅಟ್ ಯು ಐ ಫೀಲ್ ಲೈಕ್ ಡಿಸ್ಕವರಿಂಗ್ ಸಮಥಿಂಗ್ ನ್ಯೂ. ಐ ಮೀನ್ ಕಲಿಬೇಕು ಗೈಸ್, ಇಂಥವ್ರಿಂದ ಫ್ಲರ್ಟ್ ಮಾಡೋದು ಕಲಿಬೇಕು. ಅಂಡ್ ಇನ್ನೊಬ್ರು ಯಾರೋ ಇದೇ ತರ ಒಂದ್ 2-3 ಮೆಸೇಜ್ ಬಂದಿದೆ. ಹಾಯ್ ಲವ್ ಯು ಅಂತೆ. ಇದೇ ತರ ಬಂದಿದೆ ಒಂದ್ 2-3. ಅದನ್ನ ಹಾಕ್ತೀನಿ ಇಲ್ಲಿ. ಐ ಲವ್ ಯು, ಹಾಯ್ ಐ ಲೈಕ್ ಯು, ಐ ವಾಂಟ್ ಟು
talk to you. If you agree, please tell to me. Talk ಅಲ್ಲ, tell it to me ಅಂತ ಇದೆ. Sorry, I can't tell it to you. I can't agree to talk to you. ಅಷ್ಟೇ ಗೈಸ್, ಏನ್ ಹೇಳಿ, ಒಂದು ಮೆಸೇಜ್ ಮಾತ್ರ ನಾನು ನಕ್ಕಿ 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 ಇಟ್ಟಿದ್ದೀನಿ. You know about the new coffee shop, it's awesome, but they have one problem. They have coffee, but they have milk, but they don't have sugar. If you gone come with me, it gonna be really sweet. I mean, they're telling me sugar. ನಾನೆಲ್ಲೋ ಹೋಗಿದ್ದೀನಂತೆ, ಕಾಫಿ ಶುಗರ್, ನಾನು ಹೋದ್ರೆ ಕಾಫಿ ಶುಗರ್ ಬರುತ್ತಂತೆ. ಐ ಮೀನ್ ವಾಟ್ ಅ ಮೆಸೇಜ್. ಈ ಒಂದು ಮೆಸೇಜ್ ಇಂದ ಬಿದ್ದು ಬಿದ್ದು ನಕ್ಕಿದ್ದೀನಿ ನಾನು. ಅಂಡ್ ಇಷ್ಟೇ ಗೈಸ್ ನನಗೆ ಬಂದಿರೋ ಫನ್ನಿ ಮೆಸೇಜಸ್ ಅಂತ ಅನ್ಬೋದು. ನಾನು ಎಷ್ಟೊಂದು ನೋಡಿದ್ದೀನಿ, ಎಷ್ಟೊಂದು ಜನ ಆಕ್ಚುಲಿ ನನಗೆ ಬಂದಿರೋ ಮೆಸೇಜಸ್ ಅಲ್ಲಿ ನನಗೆ ತುಂಬಾ ಬಂದಿರೋ ಮೆಸೇಜ್, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಚೆನ್ನಾಗಿದೆ ಅಂತ. ಅದಕ್ಕೆ ಥ್ಯಾಂಕ್ ಯು. ನಾನು ಆಕ್ಚುಲಿ ಎಷ್ಟೊಂದು ಫ್ಯಾಷನ್ ಕಂಟೆಂಟ್ ರೀಲ್ ಅವಾಗ ಜಾಸ್ತಿ ಮಾಡ್ತಾ ಇದ್ದೆ, ಇವಾಗ ಬರೀ ಫನ್ನಿ ರೀಲ್ಸ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಐ ಶುಡ್ ಫೋಕಸ್ ಆನ್ ದಟ್ ಆಲ್ಸೋ. ಅಂಡ್ ಇನ್ನೊಂದು ಏನು ಅಂತಂದ್ರೆ, ತುಂಬಾ ಜನ ನೀವು ಯಾವ ಊರು ಟಿಪ್ಟೂರ ಅರಸೀಕೆರೆನಾ ಅಂತ ಎಲ್ಲ ಕೇಳಿದ್ದಾರೆ. ಬೆಂಗಳೂರ ಟಿಪ್ಟೂರ ಅರಸೀಕೆರೆನಾ ಅಂತ. ಬಿಕಾಸ್ ನಾನು ಎಲ್ಲಾ ಕಡೆನೂ ಹೋದಾಗೆಲ್ಲ ವಿಡಿಯೋ ಮಾಡ್ತಿರ್ತೀನಿ. ಅಂಡ್ ಅರಸೀಕೆರೆನಾ ಅಂತ ತುಂಬಾ ಜನ ಏನು ಕೇಳಿದ್ರು ಅಂದ್ರೆ, ಅರಸೀಕೆರೆಯಲ್ಲಿ ಒಂದು ಹೋಟೆಲ್ದು, ನಮ್ಮ ಅಣ್ಣಂದು ಒಂದು ಹೋಟೆಲ್ದು ನಾನು ವಿಡಿಯೋ ಹಾಕಿದ್ದೆ. ಸೊ ಅವಾಗೆಲ್ಲ ಎಷ್ಟೊಂದು ಜನ ನಾನು ಅರಸೀಕೆರೆ ಅಂತ ಅನ್ಕೊಂಡಿದ್ದು, ಅದಕ್ಕೋಸ್ಕರ. ಅಂಡ್ ಕ್ಲಿಯರ್ ಮಾಡ್ತೀನಿ, ನಾನು ಟಿಪ್ಟೂರವಳು. ಅಂಡ್ ಅರಸೀಕೆರೆ ನಮ್ಮ ದೊಡ್ಡಮ್ಮನೂರು. ಬೆಂಗಳೂರಲ್ಲಿ ನಮ್ಗೆ ರಿಲೇಟಿವ್ಸ್ ಇದ್ದಾರೆ, ಚಿಕ್ಕಮ್ಮ ಅವರ ನೆಂಟರೆಲ್ಲ ಇದ್ದಾರೆ. ಸೊ ಅಲ್ಲೂ ಹೋಗ್ತಿರ್ತೀನಿ. ಸೊ ನಾನು ಎಲ್ಲಾ ಕಡೆನೂ ಸುತ್ತಾಡ್ತಾ ಇರ್ತೀನಿ. ಬಟ್ ಪ್ರಾಪರ್ ಆಗಿ ನಾನು ಟಿಪ್ಟೂರವಳು. ತುಂಬಾ ಜನ ನೀವು ಟಿಪ್ಟೂರ ನಿಮ್ಗೆ ಯಾವ ಊರು ಅಂತ ಮೆಸೇಜ್ ಹಾಕಿದ್ದಾರೆ. ಇಷ್ಟೇ ಗೈಸ್, ಇಷ್ಟೇ ನನ್ನ ಹತ್ರ ಇದ್ದಿದ್ದು ಫನ್ನಿ DMs ಅಂತ. ಸೊ ಇದನ್ನ ಸುಮ್ನೆ ಮಾಡ್ಬೇಕು ಅಂತ ಅನ್ಸ್ತು. ಹೆಸರೆಲ್ಲ ಡಿಸ್ಕ್ಲೋಸ್ ಮಾಡಿದ್ರೆ ಸುಮ್ನೆ ಯಾಕೆ, ಬಟ್ ಮೆಸೇಜಸ್ ಎಲ್ಲ ಫನ್ನಿ ಇದು ಶೇರ್ ಮಾಡೋಣ ಅಂತ ಅನ್ಸ್ತು, ಅದಕ್ಕೋಸ್ಕರ ಮಾಡಿದೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ನೆಕ್ಸ್ಟ್ ವ್ಲಾಗ್ ಏನಾರ ಇನ್ನೊಂದು ಎಷ್ಟೊಂದು ಕಂಟೆಂಟ್ ಬರ್ದಿಟ್ಕೊಂಡಿದ್ದೀನಿ ಗೈಸ್. ನನ್ನ ಬುಕ್ಕಲ್ಲಿ ಒಂದು 10 ಇಲ್ಲ 15 ಕಂಟೆಂಟ್ ಬರ್ದಿಟ್ಕೊಂಡಿದ್ದೀನಿ. ಅದರಲ್ಲಿ ಮೋಸ್ಟ್ ಆಫ್ ಇದೆ. ಅದರಲ್ಲಿ ಒಂದು ಆಲ್ಮೋಸ್ಟ್ ಒಂದು 5 to 6 ಕಂಟೆಂಟ್ ವಿಡಿಯೋ ಮಾಡ್ಬೋದು. ಬಟ್ ನೋಡೋಣ, ಟ್ರೈ ಮಾಡ್ತೀನಿ ಎಲ್ಲದನ್ನು ಮಾಡಕ್ಕೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಂದ್ಬಿಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.